ನಾವಿರೋದು ರಾಜಾಜಿನಗರ ಬೆಂಗಳೂರಿಂದ. ನಾವೊಂದು ಇವಾಗೊಂದು 8 ಇಂದ 9 ಹಸು ಕಟ್ಟಿದ್ದೀವಿ. ನೋಡಿ ಇದರಲ್ಲಿ ಇವಾಗ ಒಳ್ಳೆ ಈಸ್ಟರ್ನ್ ಅಂತ ಸೆಮೆನ್ ಕೊಡ್ಸಿದ್ದೀನಿ. ಇದಕ್ಕೆ ಹಸು ಒಳ್ಳೆ ಬ್ರೀಡ್ ಇದೆಯಾ, ಇದಕ್ಕಿಂತ ಒಳ್ಳೆ ಬ್ರೀಡ್ ಸೆಮೆನ್ ಹಾಕ್ಸೋಣ. ಕನ್ವರ್ಷನಲ್ ಅಂದರೆ ಹೆಣ್ಗಾರನಾರು ಹುಟ್ಬೋದು, ಗಂಡುಗಾರನಾರು ಹುಟ್ಬೋದು. ಸೆಕ್ಸ್ಡ್ ಆದರೆ ಹೆಣ್ಗಾರ ಹುಟ್ಟುತ್ತೆ. ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಕಡಲೆ ಒಟ್ಟು, ಸ್ವಲ್ಪ ಚಕ್ಕೆ ಅದೆಲ್ಲ ಆಗ್ತಾಯಿದೆ. 140 150 ಪರ್ ಡೇ ಆಗ್ತೀವಿ ಸರ್. ಇವಾಗ ಒಂದು ಲೀಟ್ರಿಗೆ ಒಂದು 35 ರೂಪಾಯಿ ಕೊಡ್ತಾರೆ, ಹಂಗೆ ಲೆಕ್ಕ ಮಾಡ್ಕೊಬೇಕು ಸರ್. ನಮಸ್ತೆ, ನನ್ನ ಹೆಸರು ಮನು ಅಂತ. ನಾವಿರೋದು ರಾಜಾಜಿನಗರ ಬೆಂಗಳೂರಿಂದ. ನಾವೊಂದು ಸುಮಾರು ಒಂದು 40 ವರ್ಷದಿಂದ ಹಸುಗಳು ಕಟ್ಟಿದ್ದೀವಿ. 40 ವರ್ಷದಿಂದ. ನಾನು ಅಂದರೆ ನಮ್ಮ ತಾತ ನಮ್ಮ ತಂದೆ ಕಾಲದಿಂದ ಸಾಕ್ತಾಯಿದ್ದೀವಿ. ಬ್ಯಾಂಗ್ಳೂರ್ ಸೆಂಟರಲ್ಲಿ ಹಸು ಕಟ್ಟಿರೋದು ನಾವೊಂದು ಇವಾಗೊಂದು 8 ಇಂದ 9 ಹಸು ಕಟ್ಟಿದ್ದೀವಿ. ಮುಂಚೆ ಒಂದು 30-35 ಹಸುಗಳಿತ್ತು. ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದೀವಿ. ಹಾಲಿನ ರೇಟ್ ಜಾಸ್ತಿ ಆಗಿದೆ, ಹಂಗಾದ್ರೂ ಸ್ವಲ್ಪ ಬೂಸು ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಹಸುಗಳನ್ನ ಸ್ವಲ್ಪ ಕಡಿಮೆ ಮಾಡಿ ನಮ್ಗೆ ಎಷ್ಟು ಫೆಸಿಲಿಟೀಸ್ ಆಗುತ್ತೆ ಅಷ್ಟು ನಾವು ಹಸುಗಳು ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. 8 ಹಸು ಇದೆ ಸರ್ ಇವಾಗ ನಮಗೆ. ಸರ್ ಇದೆಲ್ಲ HF ಸರ್. ಹೌದು ಸರ್, ಕಷ್ಟನೇ. ಏನು ಅಂದರೆ ಇವಾಗ ನಮಗೂ ಸ್ವಲ್ಪ ಅಲ್ಲಿಂದ ಒಂದು 2-3 ಕಡೆಯಿಂದ ನಮಗೆ ತರಕಾರಿಗಳು ಸಿಕ್ಕುತ್ತೆ. ಅದು ಒಂದು ಟೈಮ್ ಹಾಕ್ಕೊಂಬರ್ತೀವಿ. ಜೋಳದ ಕಡ್ಡಿ ಸಿಕ್ಕುತ್ತೆ. ಜೋಳದ ಕಡ್ಡಿ ಹಾಕ್ಕೊಂಡು ನಾವು ಏನು ಮಾಡೋಕ್ಕಾಗಲ್ಲ ಸರ್. ನಾವು ಸ್ವಲ್ಪ ಡ್ರೈ ಐಟಮ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡ್ರಿ, ಅದಾಗಲ್ಲ ಇವಾಗ. ಇವಾಗ ಮುಂಚೆ ಏನು ಮಾಡ್ತಾಯಿದ್ದೀವಿ, ಚಕ್ಕೆ ಬೂಸ, ರವೆ ಬೂಸ, ಕಡಲೆ ಒಟ್ಟು ಇದೆಲ್ಲ ಹಾಕ್ಕೊಂಡು ಮೇಯಿಸ್ಕೊಂಡು ಇವಾಗ ಸ್ವಲ್ಪ ಏನು ಅಂದರೆ ಒಂದು 50% ಸಿಕ್ಕುತ್ತೆ, ಒಂದು 50% ಹಸುಗೆ ಹೋಗುತ್ತೆ. ಹಂಗಾಗಿ ನಡೀತಿದೆ ಇವಾಗ. ಕೊಂಡ್ಕೊಂಬಂದಿದ್ದು ಇದೆಲ್ಲ ಇವು ಹಸ್ಕೊಳ್ಳಲ್ಲ. ಇದು ನಮ್ಮ ಮನೇಲಿ ಫಸ್ಟು ಪಡ್ಡೆ ಅಂತ ನಾವು ಮಾಡಿದ್ದು. ಇದು ಫಸ್ಟ್ ಪಡ್ಡೆ. ಹಂಗೆ ಇಂಪೋರ್ಟೆಡ್ ಸೆಮೆನ್ಗಳು ಹಾಕ್ಸ್ಕೊಂಡು ಒಳ್ಳೊಳ್ಳೆ ಸೆಮೆನ್ಗಳು ಹಾಕ್ಸ್ಕೊಂಡು ಇವಾಗ ನಾನೇ ನಮ್ಮ ಮನೇಲೆ 3 ಪಡ್ಡೆಗಳಿದೆ. ಹಂಗೆ ನೋಡಿ ಇದರಲ್ಲಿ ಇವಾಗ ಒಳ್ಳೆ ಈಸ್ಟರ್ನ್ ಅಂತ ಸೆಮೆನ್ ಕೊಡ್ಸಿದ್ದೀನಿ. ಇದಕ್ಕೆ ಇವಾಗ ಏನು ಮಾಡ್ತೀನಿ, ಇದ್ರಲ್ಲಿ ಕರು ಹುಟ್ಟಿಸ್ಕೊತೀನಿ. ಹಂಗೆ ರೋಲಪ್ ಮಾಡಿಕೊಂಡು ಡೆವಲಪ್ ಮಾಡ್ತಾಯಿದ್ದೀನಿ ಸರ್. ಯಾಕಂದರೆ ಇವಾಗ ಹಸ್ಗಳಂತೂ ತರೋಕ್ಕಾಗಲ್ಲ, ತುಂಬ ಕಷ್ಟ ಇದೆ ಇವಾಗ. ತುಂಬ ಎಕ್ಸ್ಪೆನ್ಸಿವ್ ಆಗಿದೆ ಇವಾಗ ಆಚೆಗಡೆ ಮಾತ್ರ ಹಸ್ಗಳು ತೊಗೊಳೋದು ಮಾಡೋದು ಎಲ್ಲ. ಏನಂದರೆ ನಾವು ಮನೆಯಲ್ಲಿ ಇರೋವಂಥ ಹಸ್ಗಳನ್ನೇ ಸ್ವಲ್ಪ ಒಳ್ಳೊಳ್ಳೆ ಸೆಮೆನ್ಗಳು ಹಾಕ್ಸ್ಕೊಂಡು ಜೆನೆಟಿಕ್ಸ್ ಮಾಡಿಕೊಂಡು ಆ ಕರುಗಳನ್ನ ಹುಟ್ಟಿಸ್ಕೊಂಡು ನಾವು ಹಂಗೆ ಡೆವಲಪ್ಮೆಂಟ್ ಮಾಡ್ಕೊಂಡು ಹೋಗೋಷ್ಟು ನಮ್ಗೆ ವರ್ಕೌಟು. ಹೌದು, ಇವಾಗ ಇದೊಂದು ಹಸು ಅಂದ್ಕೊಳ್ಳಿ. ಈ ಹಸುಗೆ ನಾವು ಏನು ಮಾಡ್ತೀವಿ, ಹಸು ನೋಡ್ತೀವಿ, ಹಸು ಒಳ್ಳೆ ಬ್ರೀಡ್ ಇದೆಯಾ, ಇದಕ್ಕಿಂತ ಒಳ್ಳೆ ಬ್ರೀಡ್ ಸೆಮೆನ್ ಹಾಕ್ಸೋಣ. ಹೆಣ್ಗರು ಸೆಕ್ಸಸ್ ಸೆಮೆನ್ ಹಾಕ್ಸೋದು, ಇದಕ್ಕಿಂತ ಒಳ್ಳೆ ಕರು ಹುಟ್ಟುತ್ತೆ. ಆ ಕರು ದೊಡ್ಡಗಾಗೋ ತನಕ ಅಮ್ಮ ಹಿಡ್ಕೊಳ್ಳೋದು. ನೆಕ್ಸ್ಟ್ ಏನು ಮಾಡ್ತೀವಿ, ಜಾಗಗಳು ನಮ್ಮ ಹತ್ರ ಇರೋಲ್ಲ ಸರ್. ನೆಕ್ಸ್ಟು ಸೆಮೆನ್ ಮಾಡಿ ಪಲ್ಲಿನ ಮೇಲೆ ನಾವು ಮಾರ್ಬಿಡ್ತೀವಿ. ಕರು ಹಿಡ್ಕೋತೀವಿ, ಅಮ್ಮ ಮಾರ್ಕೋತೀವಿ ಸರ್. ಇವಾಗ ಆ್ಯಕ್ಚುಲಿ WWS, ಡೆನ್ಮಾರ್ಕು, ಇವಾಗ ಪಂಜಾಬಿಂದ ಎಲ್ಲ ಒಂದು ಸ್ವಲ್ಪ ಇಂಪೋರ್ಟ್. ನಮ್ಮ ಫ್ರೆಂಡ್ KPDFA ಅಂತ ಇದೆ, ಅವ್ರ ಸಂಸ್ಥೆಯಿಂದ ಒಳ್ಳೊಳ್ಳೆ ಸೆಮೆನ್ಗಳು ಸಿಗ್ತಾಯಿದೆ ಇವಾಗ. ಅವ್ರ ಕಡೆಯಿಂದ ತಂದು ನಾವು ಇದು ಮಾಡ್ತಾಯಿದ್ದೀವಿ. ಚೆನ್ನಾಗಿದೆ ನೋಡಿ. ಇದು ಒಳ್ಳೆ ಇಂಪೋರ್ಟೆಡ್ ಸೆಮೆನೆ. ಆಚೆ ಒಂದು ಪಡ್ಡೆ ಇದೆ, ಅದು ಇಂಪೋರ್ಟೆಡ್ ಸೆಮೆನೆ. ಆ ಕಡೆ ಒಂದು ಕರು ಇದೆ, ಎಲ್ಲ ಇಂಪೋರ್ಟೆಡ್ ಸೆಮೆನ್ ಕರುಗಳು ಹುಟ್ಟಿಸ್ಕೊಂಡು. ಸರ್, ಎಲ್ಲ ಸೆಕ್ಸ್ಡ್ ಸೆಮೆನ್ ಮಾಡಿರೋದು ಸರ್. ಕನ್ವರ್ಷನಲ್ಲೂ ಸೆಕ್ಸ್ಡ್ ಅಂತ ಬರುತ್ತೆ. ಕನ್ವರ್ಷನಲ್ ಅಂದರೆ ಹೆಣ್ಗಾರನಾರು ಹುಟ್ಬೋದು, ಗಂಡುಗಾರನಾರು ಹುಟ್ಬೋದು. ಸೆಕ್ಸ್ಡ್ ಆದರೆ ಹೆಣ್ಗಾರ ಹುಟ್ಟುತ್ತೆ ಸರ್. ಆ ಥರ ವೇರಿಯೇಷನು ಇದೆ. ಸರ್, ಇವಾಗ ಕನ್ವರ್ಷನಲ್ಲೂ ದುಡ್ಡು ಕಡಿಮೆ, 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿಗೆಲ್ಲ ಸಿಕ್ಕುತ್ತೆ. ಸೆಕ್ಸಸ್ ಸೆಮೆನಲ್ಲೇ 2500 3000 ಆ ಥರ ಸಿಕ್ಕುತ್ತೆ ಸರ್. ಸಕ್ಸಸ್ ಆಗುತ್ತೆ. ಅದೇ ಡಿಪೆಂಡ್ಸ್ ಸರ್, ನೀವು ಹೆಂಗೆ ಹಸುಗಳನ್ನ ಮೇಂಟೈನ್ ಮಾಡ್ತೀರಾ. ಇವಾಗ ಒಂದ್ಸಲಿನೇ ಇನ್ಸಿಮೇಷನ್ ಆಗುತ್ತೆ, ಫಲಗಳು ನಿಲ್ಲುತ್ತೆ, ರಿಪೀಟ್ ಆಗ್ಬೋದು. ರಿಪೀಟ್ ಆದ್ರೂ ನಾವು ಹಾಕಿದ್ರೂ ಒಳ್ಳೇದೇ ಸರ್. ಏನು ರಿಪೀಟ್ ಆಗೋಯ್ತಲ್ಲ ಏನಕ್ಕೆ ಅಂತಲ್ಲ ನಾವು ಯೋಚನೆ ಮಾಡೋಕ್ಕಲ್ಲ ಹೋಗಬಾರ್ದು. ಒಳ್ಳೆ ಸೆಮೆನ್ ಇವಾಗ 10,000 ಖರ್ಚಾಗೋ ಜಾಗದಲ್ಲಿ 10,000 ಕರು ಹಾಕಿದ್ರೆ ಆ ಕರು ಹುಟ್ಟಿದ ಕರುನ ಒಂದು 50-60 ಹೋಗುತ್ತಲ್ಲ. ಇವಾಗೆಲ್ಲ ಹೆಣ್ಣಸ್ಕೊಳ್ಳೆ ಸರ್. ಇವೆಲ್ಲ 8 ಹೆಣ್ಣು. ಇವಾಗ ಇದೊಂದು ಪ್ರೆಗ್ನೆಂಟು, ಇದು ಪ್ರೆಗ್ನೆಂಟು. ಅದೇ ಸರ್, ಪರ್ ಡೇ ಒಂದು 140 150 ರೀಚ್ ಮಾಡಿದ್ದೀವಿ ನಾವು. ನಾವೇ ಇವಾಗ ಏನು ಮಾಡಿದ್ದೀವಿ ಅಂದರೆ, ಇಲ್ಲೇ ನಮ್ಮ 8ನೇ ಮೇಲೆ ಇತ್ತು. ಇವಾಗ TMR ಅಂತ ಒಂದು ಇದಿದೆ, ಮಿಕ್ಸರ್ ಇದೆ. ನಾವೇ ಫಾರ್ಮುಲೇಷನ್ ಎಲ್ಲ ಮಾಡಿಸಿ ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಯಾಕಂದರೆ ಇವಾಗ 1800 ರೂಪಾಯಿ ಕೊಟ್ಟು ಒಂದು ಮೂಟೆ ತರೋ ಬದಲು 1600 ರೂಪಾಯಿ ಕೊಟ್ಟು ನಾವೇ ಫಾರ್ಮುಲೇಷನ್ ಎಲ್ಲ ಮಾಡಿಕೊಂಡ್ರೆ ನಮಗಿನ್ನ 400 ರೂಪಾಯಿ ಪ್ರಾಫಿಟ್ ಆಗುತ್ತಲ್ಲ, ನಮಗೆ ದುಡ್ಡು ಉಳಿಯುತ್ತದಲ್ಲ. ಇವಾಗೆಲ್ಲ ಅದೆಲ್ಲ ಮಾಡಬೇಕು ಅಂತ ಪ್ಲ್ಯಾನಿಂಗಲ್ಲಿದೆ. ನೆಕ್ಸ್ಟು ಇನ್ನೊಂದು 4-5 ಡೇಸಲ್ಲೆಲ್ಲ ನೆಕ್ಸ್ಟು ಫೀಡಿಂಗ್ ಮೆಥಡ್ ಫುಲ್ ಚೇಂಜ್ ಮಾಡೋಣ ಅಂತ ಸರ್. ಇವಾಗ ಬೆಳಗ್ಗೆ ಒಂದು 5 ಗಂಟೆಗೆ ಎದ್ದರೆ, ಬೆಳಗ್ಗೆ ಎದ್ದಿಷ್ಟನ್ನ ಫುಲ್ ಹಸುಗಳೆಲ್ಲ ತೊಳೆದು ಕೊಟ್ಟಿಗೆ ಕ್ಲೀನ್ ಮಾಡಿ ಅಷ್ಟರಲ್ಲಿ ಹಿಂದ್ಗಡೆನೇ ಮೇವು ಹಾಕ್ತೀವಿ, ನೀರು ಕುಡಿಸ್ತೀವಿ. ನೀರು ಕುಡಿಸ್ತಾ ಆಮೇಲೆ ಏನು ಮಾಡ್ತೀವಿ, ಹಾಲು ಕರೆದು ಆಮೇಲೆ ಡೈರಿಗೆಲ್ಲ ಆಗಿ ಬಂದಮೇಲೆ ಕಡ್ಡಿಗಳು ಹಾಕಿ ಇನ್ನೇನಿದ್ರು 1 o'clockಗೆ ರೊಟೀನ್ ತಿರ್ಗಾ ಹಂಗೆ. ಚಕ್ಕೆ ಬೂಸ, ರವೆ ಬೂಸ, ಹಿಂಡಿ, ಕಡಲೆ ಒಟ್ಟು, ಸ್ವಲ್ಪ ಚಕ್ಕೆ
ಅದೆಲ್ಲ ಹಾಕ್ತಾಯಿದ್ದೀವಿ ಕಡ್ಡಿ. ಜೋಳದ ಕಡ್ಡಿ ಹಾಕಿದ್ರೇ ನಮಗೆ ಹಾಲು ಅನ್ನೋದು ನೋಡ್ತೀವಿ. ಹಾಂ, ರಾಗಿ ಹುಲ್ಲು ಅದೆಲ್ಲ ಸ್ವಲ್ಪ ಹೆಂಗಂದರೆ ಮೈ ಕಟ್ಟು ಫಿಟ್ನೆಸ್ ಇರುತ್ತೆ. ಆಮೇಲೆ ಹಾಲಿಂದು SNF ಫ್ಯಾಟು ಎಲ್ಲ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಕಡೆ ಎಲ್ಲ ಏನು ಅಂದರೆ ಸ್ವಲ್ಪ ನಮಗೆ ದೊಡ್ಡ ಹಸ್ಕೊಳಲ್ವಾ, ಹೊಟ್ಟೆ ಸ್ವಲ್ಪ ಸಾಳಲ್ಲ ಅವಕ್ಕೆ ಏನು ಮಾಡಬೇಕು, ತುಂಬ ಹೊಟ್ಟೆ ತುಂಬ ಜೋಳದ ಕಡ್ಡಿ ತರಕಾರಿಗಳಿದೆ ಅದೆಲ್ಲ ಹಾಕೊಂಡು ಬಂದರೆ ನಡೆಯುತ್ತೆ ಸರ್. ಇವಾಗ ನಮ್ಮ ಫೀಡ್ ಇವಾಗ ಒಳ್ಳೆ ಫಾರ್ಮುಲೇಷನು. ಒಂದು ಫೀಡಲ್ಲಿ ಸುಮಾರು ಥರ ಐಟಮ್ಸ್ಗಳು ಹಾಕಿರ್ತಾರೆ. ಅದಕ್ಕೆ ಮಿನರಲ್ ಮಿಕ್ಸ್ಚರು, ಆಮೇಲೆ ಎನರ್ ಫ್ಯಾಟ್ಗಳು, ಇವೆಲ್ಲ ಅದಕ್ಕೇನೇನು ಬೇಕು ಆ ಥರ ನಡೆಯುತ್ತೆ ಸರ್. ಮೇಯ್ನ್ ಫೀಡಿಂದನೇ ಹಸ್ಗಳು ಸರ್. ಏನಂದರೆ ಇವಾಗ ಮುಂಚೆ ಚಕ್ಕೆ ಬೂಸ ಇವಾಗೆಲ್ಲ ಹಾಕೋದು ಏನಕ್ಕೆ ಅಂದರೆ ಸರ್, ಇವಾಗ ಬರೀ ನಮ್ಮ ಹಸ್ಗಳು ಇವಾಗೆಲ್ಲ ಡ್ರೈ ಫೀಡೆಲ್ಲ ತಿನ್ನೋಕ್ಕಾಗಲ್ಲ, ನೀರಿನ ಥರ ಅಭ್ಯಾಸ ಆಗೋಗಿದೆ. ಇವಾಗ ಡ್ರೈ ಥರ ನಾವು ಇವಾಗೆಲ್ಲ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಹಸ್ಗಳು. ಹಂಗಾಗಿ ಓಲ್ಡ್ ಸಿಸ್ಟಮಾಗೆ ಇದು ಮಾಡ್ತಾರೆ ಸರ್. ಆ್ಯಕ್ಚುಲಿ ಸೈಲೇಜು, ಫೀಡು, ಮಿನರಲ್ ಮಿಕ್ಸ್ಚರು, ಡ್ರೈ ಮೆಟರ್ಸ್ ಕೊಟ್ರೆ ಹಸ್ಗಳು ಹೆಲ್ತಿಯಾಗಿರುತ್ತೆ. ರೂಮಿನೇಷನ್ನು ಇದೆಲ್ಲ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿದಷ್ಟು ಅವಕ್ಕೆ. ಇವಾಗ ನಾವು ಹೊಟ್ಟೆ ತುಂಬ ಒಂದು ಬಕೆಟ್ ನೀರು ಇಕ್ತೀವಿ, ಪಾಪ ಅದು ಕುಡಿಯೋದು ಒಂದು ಅರ್ಧ ಬಕೆಟು. ನಾವು ಹಿಂಸೆ ಕೊಟ್ಟು ಒಂದು ಅರ್ಧ ಬಕೆಟ್ ಇನ್ನೂ ಜಾಸ್ತಿ ಕುಡಿತದೆ. ಇವಾಗ ನೀವು ಒಂದು ಚಿಕ್ಕ ಲೋಟ ಕುಡಿತೀರಾ ನೀರು, ಹಂಗಂದ್ರೆ ನಿಮ್ಗೆ ಕೊಟ್ಬಿಟ್ಟು ಒಂದು ಚೊಂಬು ನೀರು ಕುಡಿಯಿಂದ ಕುಡಿತೀರಾ ನೀವು? ಹಂಗೇ ಹಸ್ಗಳು ಸರ್, ಅದಕ್ಕೆ ಮನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು ಕುಡಿಯುತ್ತೆ. ನಾವು ಅವಾಗಿಂದ ನಡ್ಕೊಂಬಂದಿರೋ ಥರ ಇವಾಗ 2 ಟೈಮ್ ನೀರು ಇಕ್ತೀವಿ, ದಾವ್ರ ಆಗಿರುತ್ತೆ, ಕುಡಿಯುತ್ತದೆ. ಡ್ರೈ ಮ್ಯಾಟರ್ಸ್ ಮಾಡಿದಷ್ಟು ಹಸು ಹೆಲ್ತಿ ಆಗಿರುತ್ತೆ, ಲೈಫ್ ಸ್ಪ್ಯಾನ್ ಚೆನ್ನಾಗಿರುತ್ತೆ, ಮಿಲ್ಕ್ ಈಲ್ಡು ಚೆನ್ನಾಗಿರುತ್ತೆ, SNF ಫ್ಯಾಟು ಇದೆಲ್ಲ ಚೆನ್ನಾಗಿರುತ್ತೆ. 140-150 ಪರ್ ಡೇ ಆಗ್ತೀವಿ ಸರ್. ಇವಾಗ ಒಂದು ಲೀಟ್ರಿಗೆ ಒಂದು 35 ರೂಪಾಯಿ ಕೊಡ್ತಾರೆ, ಹಂಗೆ ಲೆಕ್ಕ ಮಾಡ್ಕೊಬೇಕು ಸರ್. 35 × 150 ಅಂದ್ರೂ ಎಷ್ಟಾಯ್ತು ಸರ್? ಒಂದು ದಿನಕ್ಕೆ ಒಂದು 4,000, 4 ಸರ್ ದುಡಿಬೋದು. ಆದರೆ ನಾವು ಹೆಂಗೆ ಹಸುನ ಮೇಂಟೈನ್ ಮಾಡ್ತೀವಿ ಡಿಪೆಂಡ್ಸ್ ಸರ್ ಅವೆಲ್ಲ. ನಾವು ಇವಾಗ ನೋಡಿ, ಇವಾಗ ನಾವು ನಮ್ಗೇನಾರ ಸ್ವಲ್ಪ ಹುಷಾರಿಲ್ಲ ಅಂದ್ಕೊಳ್ಳಿ, ನಮ್ಗೆ ಗೊತ್ತಾಗುತ್ತೆ ಒಂದು ಮಾತ್ರೆ ತಿನ್ನಬೇಕು ಮಾಡಬೇಕು ಅಂತ. ನಾವು 24 ಗಂಟೆ ಹಸು ಜೊತೆಲಿ ಇಡ್ತೀವಿ. ಇವಾಗ ಈ ಹಸು ಏನಾಗ್ತಾಯಿದೆ, ಆ್ಯಕ್ಟಿವ್ ಆಗಿದೆಯಾ, ಆರಾಮಾಗಿದೆ ಅಂತ. ಜ್ವರ ಗಿರ ಬಂತು ಅಂದರೆ ನಾವು ಇಮಿಡಿಯೇಟಾಗಿ ಟ್ಯಾಬ್ಲೆಟು, ಇಂಜೆಕ್ಷನ್ನು ಎಲ್ಲ ನಾವು ಮಾಡ್ಕೋತೀವಲ್ವ. ಹಂಗಂಗೆ ಇವಾಗ ನಾವು 24 ಗಂಟೆ ಇರೋದ್ರಿಂದ ಗೊತ್ತಾಗುತ್ತೆ ಅದಕ್ಕೆ ಏನೇನು ಮೇನ್ ಪ್ರೋಟೀನ್ ಬೇಕೋ ನಾವು ಕೊಡ್ತೀವಿ ಸರ್ ಹಸ್ಕೊಳ್ಳೋದು. ಇದು ಬಂದು ಎಚ್ ಎಫ್ ಹಸು ಅಂತ. ಇದು HF, ಇದು ಬಂದು ವೈಟ್ ಮೆಜಾರಿಟಿ, ಅದು ವೈಟ್ ಮೆಜಾರಿಟಿ, ಎಲ್ಲ HF ಹಸ್ಗಳು. ಇವಕ್ಕೇನು ಫೆಸಿಲಿಟೀಸ್ ನಾವು ಕೊಡ್ತೀವಿ ಅಂದರೆ, ಇವಾಗ ನಾವು ನೋಡಿ ಮ್ಯಾಟ್ ಹಾಕ್ತೀವಿ, ಅದಕ್ಕೆ ಕಂಫರ್ಟ್ ಇರಬೇಕು, ಫ್ಯಾನ್ ಇರಬೇಕು. ಅದು ಎಷ್ಟು ನಾವು ಹೆಂಗೆ ಚೆನ್ನಾಗಿ ನೋಡ್ಕೋತೀವಿ ಅದು ಡಿಪೆಂಡ್ಸ್ ಆನ್ ಹಸ್ಗಳು ನಮ್ಮ ಮೇಲೆ. ಇವಾಗ ನಾವು ಅದನ್ನೆಷ್ಟು ನಾವು ಚೆನ್ನಾಗಿ ನೋಡ್ಕೋತೀವಿ ಅಷ್ಟು ಪ್ರೊಡಕ್ಷನ್ ಕೊಡುತ್ತೆ, ಮಿಲ್ಕ್ ಪ್ರೊಡಕ್ಷನ್. ಇವಾಗ 3 ಹಸು ಜಾಗದಲ್ಲಿ ನಾವು 4 ಹಸು ಕಟ್ಬಿಟ್ಟು ಮಾಡೋದ್ರಿಂದ ಹಸು ಇಕ್ಕಟ್ಟಾಗುತ್ತೆ, ಅದು ಸ್ಟ್ರೆಸ್ ಆಗುತ್ತೆ. ಹಸು ಸ್ಟ್ರೆಸ್ನೆಸ್ ಇರಬಾರ್ದು, ಅವು ಕಂಫರ್ಟ್ ಇರಬೇಕು. ಅವಾಗ ಏನಾಗುತ್ತೆ, ಮಿಲ್ಕ್ ಪ್ರೊಡಕ್ಷನ್ ಎಲ್ಲ ಚೆನ್ನಾಗಾಗುತ್ತೆ. ಇದು ಮ್ಯಾಟು, ಇದೇನಕ್ಕೆ ಅಂದರೆ ಸರ್, ಇವಾಗ ನಾವು ಹೆಂಗೆ ಹಾಸಿಗೆ ಮೇಲೆ ಮಲಗ್ತೀವಿ ಸೇಮ್ ಅದೇ ಥರ ನಮ್ಮ ಹಸುಗಳು ಕ್ಲೀನಾಗಿ ಸರ್. ಡೈಲಿ ಪರ್ ಡೇ ಒಂದು 3 ಟೈಮ್ಸ್ 4 ಟೈಮ್ಸ್ ನಾವು ಕ್ಲೀನ್ ಮಾಡ್ತೀವಿ. ಅಷ್ಟರಲ್ಲಿ ಮಾಡಲೇಬೇಕು ಸರ್. 2 ಟೈಮ್ಸ್ ಕ್ಲೀನ್ ಮಾಡ್ತೀವಿ ನಾವು. ಆಮೇಲೆ ಇನ್ನೊಂದೇನೆಂದರೆ ವೀಕ್ಲಿ ಒನ್ಸು ನಾವು ಸ್ವಲ್ಪ ಬ್ಲೀಚಿಂಗ್ ಪೌಡ್ರೆಲ್ಲ ಹಾಕ್ತೀವಿ. ಯಾಕೆ ನೊಣ ಸೊಳ್ಳೆಗಳು ಎಲ್ಲ ಕೂತ್ಕೊಳ್ಳುತ್ತೆ ಅಂದ್ಬಿಟ್ಟು ಬ್ಲೀಚಿಂಗ್ ಪೌಡ್ರು ವಾರಕ್ಕೆ ಒಂದ್ಸಲಿ ಹಾಕೇ ಹಾಕ್ತೀವಿ, ಕ್ಲೀನ್ ಮಾಡ್ತೀವಿ. ಆಮೇಲೆ ಹಸುಗಳಿಗೆ ಫ್ಯಾನು, ಇವಾಗ ಒಂದು 5 ಹಸು 4 ಹಸು ಕಟ್ಟೋ ಜಾಗದಲ್ಲಿ 3 ಹಸು ಕಟ್ತೀವಿ. ಅದಕ್ಕೆ ಏನೇನು ಬೇಕು ಒಳ್ಳೊಳ್ಳೆ ಪ್ರೋಟೀನ್ಸು ಇದೆಲ್ಲ ಕೊಟ್ಕೊಂಡು ಡಯಟ್ ಥರ ನಾವು ಮೇಂಟೈನ್ ಮಾಡ್ತೀವಿ. ಇವಾಗ ಏನು ಮಾಡ್ತಾರೆ, ಹೊಟ್ಟೆ ತುಂಬ ನೀರಿಗೆ ಕೊಡ್ತಾರೆ, ಪಾಪ ಒಂದೊಂದು ಹಸುಗಳು ಕುಡಿಯುತ್ತೆ, ಹೊಟ್ಟೆ ಒಂಥರ ಆಗೋದು ಇದೆಲ್ಲ. ಅದಕ್ಕೇನು ಡಯಟ್ ಹೆಂಗೆ ಕೊಡಬೇಕು ಆ ಥರ ಕೊಟ್ಟರೆ ಹಸು ಹೆಲ್ತಿಯಾಗಿರುತ್ತೆ ನಾರ್ಮಲಾಗೆ. ಅದು ಎಷ್ಟು ಪ್ರೊಡಕ್ಷನ್ ಇರುತ್ತೆ ಅಷ್ಟು ಪ್ರೊಡಕ್ಷನ್ ಆರಾಮ್ಸೆ ಕೊಡುತ್ತೆ.